ಈ ಪ್ರಾಪರ್ಟಿ ಬಂದು BMRDA ಅಪ್ರೂವ್ಡ್ ಸರ್. ಇಂಡಿವಿಜುವಲ್ ಎ ಖಾತಾ ಇದೆ. ನಾನು ಇಲ್ಲಿ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂತ ಹೇಳಲ್ಲ. ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಕಂಪ್ಲೀಟ್ ಆಗಿ ಒಳ್ಳೆ ಸೇಫ್ ಲೊಕೇಶನ್ ಅಲ್ಲಿ ಇರುತ್ತೆ. ಯಾವುದೇ ರೀಸನ್ ಇರ್ಬೋದು, ನಿಮ್ಗೆ ಜಾಗ ಇಷ್ಟ ಆಗಿಲ್ವಾ, ನಿಮ್ಗೆ ಏನ್ ಅಮೌಂಟ್ ನನಗೆ ಪೇ ಮಾಡಿರ್ತೀರಾ ಅಷ್ಟು ಅಮೌಂಟ್ ನಾನು ನಿಮ್ಗೆ ಇಮಿಡಿಯೇಟ್ ಆನ್ ಸ್ಪಾಟ್ ನೀವು ಕಾಲ್ ಮಾಡಿ ಫೋನ್ ಇಟ್ಟಿದ ತಕ್ಷಣ ನಿಮ್ಗೆ ರೀಫಂಡ್ ಮಾಡ್ಕೊಡ್ತೀನಿ. ಸೊ ಇಲ್ಲಿ ನೀವು ನನ್ನ ಲೇಔಟ್ ಅಲ್ಲಿ ನೋಡೋರು ಪ್ರತಿಯೊಂದು 30 ಅಡಿ ರೋಡ್ ಇದೆ. ಇಲ್ಲಿ ಜಾಗದ ಓನರು ನಾನೇ, ಡೆವಲಪರು ನಾನೇ, ಮಾರ್ಕೆಟಿಂಗ್ ಮಾಡೋನು ನಾನೇ, ರಿಜಿಸ್ಟ್ರೇಷನ್ಗೆ ನಾನೇ ಬರ್ತೀನಿ, ನಾನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಸೊ ಇಡೀ ಲೇಔಟ್ಗೆ ಆಸ್ ಪರ್ ಬೆಸ್ಕಾಮ್ ನಮಗೆ 40 kV ಆದರೆ ಸಾಕಾಗಿತ್ತು. ವೇರಸ್ ನಾನು 100 kV ಟ್ರಾನ್ಸ್ಫಾರ್ಮರ್ ಹಾಕಿಸ್ತಾ ಇದ್ದೀನಿ. ನಾರ್ತ್ ವೆಸ್ಟ್ ಕಾರ್ನರ್ ಇದೆ, ಸೌತ್ ವೆಸ್ಟ್ ಕಾರ್ನರ್ ಇದೆ. ಸೈಟ್ ನಂಬರ್ 12 ಮೇಡಮ್ ಬಂದ್ಬಿಟ್ಟು ಅವ್ರ ಟೀಚರು, ಅವ್ರಿಗೆ ವಿತ್ ಕನ್ಸ್ಟ್ರಕ್ಷನ್ ನಾನು ಮಾಡಿಸ್ಕೊಡ್ತೀನಿ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತಿಳಿ ಬಂದಿದ್ದೀನಿ, ನಿಮಗೆ ಆರಂಭ ಎನ್ಕ್ಲೇವ್ ಬಂದಿದ್ದೀನಿ. ಇದು ಒಂದು ಒಬ್ಬ ಯೂಟ್ಯೂಬರ್ ಅವರು ಸ್ಟಾರ್ಟ್ ಮಾಡಿರೋ ಒಂದು ಡೆವಲಪರ್ ಆಗಿ, ಒಂದು ಡೆವಲಪರ್ ಆಗಿರೋ ಕತೆ ಅಂತಾನೆ ಹೇಳ್ಬೋದು. ಹೆಂಗೆ ಇವರು ಈ ತರ ಲೈಕ್ ಒಂದು ಯೂಟ್ಯೂಬರ್ ಆಗಿ ಒಂದು ಡೆವಲಪರ್ ಆಗಿರೋ ಕತೆನ ಕಂಪ್ಲೀಟ್ ಆಗಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸೊ ಏನಕ್ಕೆ ಇದು ಬಂದು ನಿಮಗೆ ಬೆಂಗಳೂರು ಸೌತ್ ದೊಡ್ಡ ಆಲಂದೂರ್ ಹತ್ರ ಇರೋದು ನಿಮಗೆ ಪ್ರಾಪರ್ಟಿ, ಒಂದು ಜೆನ್ಯೂನ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಅವ್ರ ಜರ್ನಿ ಹೆಂಗಿತ್ತು ಏನಿತ್ತು ಅಂತ. ಸೊ ಹಾಯ್ ಸರ್. ಹಾಯ್ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಸರ್, ಒಬ್ಬ ಯೂಟ್ಯೂಬರು ಇಷ್ಟು ದೊಡ್ಡ ಪ್ರಾಪರ್ಟಿ ಡೆವಲಪರ್ ಆಗಿದ್ದಾರೆ ಸರ್. ಸೊ ಅದ್ರ ಹಿಂದೆ ಫೇಸ್ ತುಂಬಾನೇ ಇರುತ್ತೆ. ಸೊ ಅದು ಫಸ್ಟ್ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಬಿಡೋಣ ಸರ್. ಸರ್, ಎಲ್ಲೋ ಇದ್ದವನ್ನ ಪ್ರಮೋದ್ ಅನ್ನೋ ಒಬ್ಬ ಯೂಟ್ಯೂಬರ್ ಕರ್ಕೊಬಂದು ನನ್ನನ್ನ ಇವತ್ತು ಈ ಲೆವೆಲ್ ನಿಲ್ಸಿದ್ದಾರೆ. ಅದಕ್ಕೆ ಮೇನ್ ಥ್ಯಾಂಕ್ಸ್ ಟು ಪ್ರಮೋದ್. ತುಂಬಾ ಜನ ಅವ್ರ ಚಾನಲ್ ನೋಡಿರ್ತೀರ, ಅವರೇ ನನ್ನನ್ನು ಒಬ್ಬ ಯೂಟ್ಯೂಬರ್ ಆಗಿ ಮಾಡಿದ್ದು. ಕಾರ್ಪೊರೇಟ್ ಕಂಪ್ನಿಲಿ ಎಲ್ಲೋ 60-70 ಸಾವಿರ ರೂಪಾಯಿ ಸಂಬಳ ಮಾಡ್ತಿದ್ದವನ್ನ ಟರ್ಮಿನೇಟ್ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರೋದಾಗ ಯೂಟ್ಯೂಬ್ ಚಾನಲ್ ಕರ್ಕೊಬಂದು ನನ್ನ ಯೂಟ್ಯೂಬರ್ ಮಾಡಿದ್ರು. ಯಾವ್ದು ಚಾನಲ್ ಇಲ್ಲ ಅಂತ ಹುಡುಕಿದಾಗ ರಿಯಲ್ ಎಸ್ಟೇಟ್ ಬಗ್ಗೆ ಚಾನಲ್ ಇರಲಿಲ್ಲ. ಸೊ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದ ಯೂಟ್ಯೂಬ್ ಚಾನಲ್ನ ಕನ್ನಡ ಸಿಟಿಸನ್ ಅಂತ ನಾನು ಶುರು ಮಾಡ್ತೀನಿ. ಸೊ ಅಲ್ಲಿ ಜನಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸ್ಟೆಪ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಈ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಜನ ಮೋಸ ಎಲ್ಲ ಹೋಗ್ತಾರೆ ಅಂದ್ರೆ 99 ಜನ ನಾರ್ಮಲ್ ವ್ಯೂವರ್ಸ್ಗಾಗ್ಲಿ ಬೈಯರ್ಸ್ಗಾಗ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಸಂಬಂಧ ಅಂದ್ರೆ ಏನು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಏನು ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇನ್ ಡೀಟೇಲ್ ಆಗಿ ಹೆಂಗ್ ನೋಡ್ಬೇಕು, ಎಲ್ಲಿ ಸಿಗುತ್ತೆ ಅದಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಕನ್ನಡ ಸಿಟಿಸನ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಅಲ್ಲಿ ಹುಡುಕ್ಬೋದು. ಯಾಕಂದ್ರೆ ನಿಮಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಅಷ್ಟು ಡೌಟ್ಸ್ಗಳು ನಿಮ್ಗೆ ಅಲ್ಲಿ ಸಾಲ್ವ್ ಆಗುತ್ತೆ. ಓಕೆ. ಸೊ ಇನ್ನೊಂದು ಏನಂತಂದ್ರೆ ಲೈಕ್ ಇವ್ರಿಗೆ ಗೊತ್ತಿರುತ್ತೆ ಆಸ್ ಎ ಯೂಟ್ಯೂಬರ್ ಆಗಿ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ ಇದ್ರೆ ಒಂದು ಪ್ರಾಪರ್ಟಿ ತಗೋಬಹುದು, ಮತ್ತೆ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸರ್. ಸೊ ಸರ್, ಆಮೇಲೆ ಇದು ಆರಂಭ ಎನ್ಕ್ಲೇವ್. ಸೊ ನೀವು ಬ್ಯಾಕ್ ಗ್ರೌಂಡ್ ಹೇಳ್ಬಿಟ್ರಿ. ಸೊ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಿ ಸರ್? ತುಂಬಾ ಜನ ನನಗೆ ಕಾಲ್ ಮಾಡ್ತಿರೋ ಕಸ್ಟಮರ್ಸ್. ಯಾಕೆಂದ್ರೆ ನಾನು ತುಂಬಾ ಜನ ಲೀಗಲ್ ಚೆಕ್ ಮಾಡ್ಕೊಟ್ಟಿದ್ದೀನಿ. ಅವ್ರು ತಗೊಳ್ಳೋ ಪ್ರಾಪರ್ಟಿಗೆ ಹೋಗಿ ನಿಂತು ಅಲ್ಲಿ ಆನ್ ಸ್ಪಾಟ್ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕೆರೆ ಇದೆಯಾ, ಮೋರಿ ಇದೆಯಾ, ಪ್ರತಿಯೊಂದು ಚೆಕ್ ಮಾಡಿ ಅವ್ರಿಗೆ ಲೀಗಲ್ ಸಜೆಷನ್ಸ್ ಕೊಟ್ಟಿದ್ದೀನಿ. ವೆರಸ್ ನಾನು ಲಾಯರ್ ಅಲ್ಲ, ಬಟ್ ಒಬ್ಬ ಲಾಯರ್ಗೆ ಒಂದು ಪ್ರಾಪರ್ಟಿ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಗೊತ್ತೋ ಅದಷ್ಟು ಇನ್ಫಾರ್ಮೇಶನ್ ನಾನು ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಸೊ ತುಂಬಾ ಜನ ನನಗೆ ಕಾಲ್ ಮಾಡ್ತಿರ್ತಾರೆ, ಸರ್ ನನಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ಸ್ ಇರೋ ಪ್ರಾಪರ್ಟಿನ ಸಜೆಸ್ಟ್ ಮಾಡಿ, ನನಗೊಂದು ಜಾಗ ಕೊಡಿಸಿ ಅಂತ. ಇವಾಗ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ದಿದಾಗ ನಾನು ಅವ್ರಿಗೆ ಏನ್ ಪ್ರೆಸೆಂಟ್ ಮಾಡಕ್ಕಾಗುತ್ತೆ? ಸೊ ಅದರಿಂದ ನಾನು ಏನ್ ಅನ್ಕೊಂಡೆ, ನಂದೇ ಆರೋ ಒಂದು ಸ್ವಂತ ಕಂಪ್ನಿ ಶುರು ಮಾಡೋಣ, ಅದ್ರಲ್ಲಿ ಒಂದು ಲೇಔಟ್ ಮಾಡೋಣ ಅಂತ ಅನ್ಕೊಂಡೇನೋ ಬಂದೆ. ಬಟ್ ಆ ಲೇಔಟ್ ಮಾಡೋ ಕಷ್ಟ ಒಬ್ಬ ಲೇಔಟ್ ಡೆವಲಪರ್ ಗೊತ್ತಿರುತ್ತೆ ಅಂತ ನಾನು ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ನನ್ನ ಕಂಪ್ನಿ ಮೇನ್ ಮೋಟೋ ಬಂದು ನಾನು DC ಕನ್ವರ್ಷನ್ ಸೈಟ್ ಮಾಡಲ್ಲ, ರೆವಿನ್ಯೂ ಸೈಟ್ ಮಾಡಲ್ಲ. ಸೊ ಫಿಕ್ಸ್ ಆಗ್ಬಿಟ್ಟಿದ್ರೆ ಜೆನ್ಯೂನ್ BMRDA, BDA, BMICPA ಈ ತರ ಅಪ್ರೂವ್ಡ್ ಲೇಔಟೇ ಮಾಡ್ತೀನಿ. ಬಿಟ್ರೆ ಯಾವುದೇ ಕಾರಣಕ್ಕೂ ನಾನು ರೆವಿನ್ಯೂ ಸೈಟ್ ಆಗಲಿ DC ಕನ್ವರ್ಷನ್ ಸೈಟ್ ಆಗಲಿ ನಾನು ಮಾಡೋದಿಲ್ಲ. ಸೊ ಹಂಗಂದ್ರೆ ಈ ಪ್ರಾಪರ್ಟಿ ಬಂದ್ಬಿಟ್ಟು BMRDA ಅಪ್ರೂವ್ಡ್. ಈ ಪ್ರಾಪರ್ಟಿ ಬಂದು BMRDA ಅಪ್ರೂವ್ಡ್ ಸರ್. ಇಂಡಿವಿಜುವಲ್ ಎ ಖಾತಾ ಇದೆ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮ್ಗೆ ತಾವರೆಕೆರೆ ಮುದ್ದಿನಪಾಳ್ಯ ಅಲ್ಲಿ ಇರೋ ಪ್ರಾಪರ್ಟಿ. ಈ ಟೋಟಲ್ ಪ್ರಾಪರ್ಟಿ ಎಕ್ಸ್ಟೆಂಡ್ ಬಂದ್ಬಿಟ್ಟು ನಿಮಗೆ 1 ಎಕರೆ ಅಂದ್ರೆ 33 ಕ್ವಿಂಟಲ್ ಇರುತ್ತೆ. ಸೊ ಈ ಪ್ರಾಪರ್ಟಿ ಟೋಟಲ್ ನಮಗೆ 18 ಸೈಟ್ ಇದೆ. ನೋಡ್ಕೊಳ್ಳೋಣ ಸರ್, ಹಂಗೆ ಲೈಕ್ ನೋಡಿದ್ರೆ ಇಷ್ಟು ಫುಲ್ ಇದೆ. ಹೌದು, 18 ಸೈಟ್ ಇದೆ. ಈ ಪ್ರಾಪರ್ಟಿ ಏನು ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಈ ಪ್ರಾಪರ್ಟಿ ಏನ್ ಇವಾಗ ನಾವು ನಿಂತಿದೀವಿ ಇದು ಬಂದು 60 ಅಡಿ ರೋಡ್. ಸೊ ಈ ಪಕ್ಕದಲ್ಲಿ ಏನಿದೆ ಇದು ಕೂಡ ಗೌರ್ಮೆಂಟ್ ರೋಡೇನೆ. ಇದು 33 ಅಡಿ ರೋಡ್ ಇದೆ. ಸೊ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಹಿಂದೆಗಡೆ ಹೋಯ್ತು ಅಂದ್ರೆ ನಮ್ಗೊಂದು 100 ಮೀಟರ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಅದೇ BMTC ಬಸ್ ಸ್ಟಾಪ್ ಕೂಡ. ಅದು ನಮಗೆ 120 ಅಡಿ ರೋಡ್. ಸೊ ಎಕ್ಸಾಕ್ಟ್ ಆಗಿ ದೊಡ್ಡ ಆಲದ ಮರದಿಂದ ಇದು ನಮಗೆ 1.5 ಕಿಲೋಮೀಟರ್ ಆಗುತ್ತೆ. ಸೊ ಟಿಲ್ ದೊಡ್ಡ ಆಲದ ಮರ ಇವಾಗ ಆಗ್ಲೇ BDA ನೋಟಿಫಿಕೇಶನ್ ಆಗೋಗಿದೆ. BDA ನೋಟಿಫಿಕೇಶನ್ ಅಂದ್ರೆ ಕೆಂಪೇಗೌಡ ಲೇಔಟ್ ಫೇಸ್ 2 ನೋಟಿಫಿಕೇಶನ್ ಆಗೋಗಿದೆ, ಟಿಲ್ ಹೆಜ್ಜಾಲ. ಆಮೇಲೆ ಇಲ್ಲಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಆಯ್ತು ಅಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರು ನೋಟಿಫಿಕೇಶನ್ ಆಗಿದೆ. ಎರಡು ದೊಡ್ಡ ಪ್ರಾಜೆಕ್ಟ್ ಮಧ್ಯೆ ಇರೋ ಪ್ರಾಪರ್ಟಿನೇ ಈ ಆರಂಭ ಎನ್ಕ್ಲೇವ್ ಸರ್. ಸೊ ಹಂಗಂದ್ರೆ ನಾವು ಇನ್ವೆಸ್ಟ್ ಮಾಡಿದೊಂದು 1 year 2 yearsಗೆಲ್ಲ ಒಳ್ಳೆ ದುಡ್ಡು ಸರ್. ಈ ಪ್ರತಿಯೊಬ್ರು ಬೇರೆ ಚಾನಲ್ಗಳು ಡೆವಲಪರ್ಗಳು ಹೇಳ್ತಾರೆ ಇನ್ವೆಸ್ಟ್ ಮಾಡಿ 2 ವರ್ಷಕ್ಕೆ ಡಬಲ್ ಆಗ್ಬಿಡುತ್ತೆ, 3 ವರ್ಷಕ್ಕೆ ಡಬಲ್ ಆಗ್ಬಿಡುತ್ತೆ ಅಂತ. ವೆರಸ್ ನಾನು ಇಲ್ಲಿ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂತ ಹೇಳಲ್ಲ. ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಕಂಪ್ಲೀಟ್ ಆಗಿ ಒಳ್ಳೆ ಸೇಫ್ ಲೊಕೇಶನ್ ಅಲ್ಲಿ ಇರುತ್ತೆ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಸರ್ ಯೂಟ್ಯೂಬರ್ ಪ್ಲಸ್ ಯಾವ ರೇಂಜ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ.
ಜನನ ಬ್ಲಫ್ ಮಾಡ್ಬೇಕಾದ್ರೆ ನಾವ್ ಏನ್ ಬೇಕಾದ್ರೆ ಹೇಳ್ಬೋದು ಸರ್, ಕಲ್ಲೆ ತಾಕ್ಬೋದು, ಇಲ್ಲಿ ಲೇಔಟ್ ಅಲ್ಲಿ ಅದಿದೆ ಇದಿದೆ ಮೇಲ್ಗಡೆಯಿಂದ ಎಲ್ಲ ಬಿದ್ದು ತೋರಿಸ್ಬೋದು ಸರ್. ಬಟ್ ಜನಕ್ಕೆ ಅಟ್ ದ ಎಂಡ್ ಆಫ್ ದ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಒಳ್ಳೆ ಲೊಕೇಶನ್. ಸೊ ಅದೆರಡು ಇಲ್ಲಿದೆ ಅಂತ ನಾನ್ ನಂಬಿದ್ದೀನಿ. ಸೊ ಇಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ 2 ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಕೆಂಪೇಗೌಡ ಲೇಔಟ್ ಫೇಸ್ 2 ಮತ್ತೆ KHB ಹೌಸಿಂಗ್ ಬೋರ್ಡ್ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಅಮ್ಮಮ್ಮ ಒಂದು 2 years ಅಲ್ಲಿ ಸರ್ ಜಸ್ಟ್ ಕೆಂಪೇಗೌಡ ಲೇಔಟ್ ಬರುತ್ತೆ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಮಗೆ 5,600 ರೂಪಾಯಿಂದ 6,000 ರೂಪಾಯಿ ಒಳಗಡೆ ಇರುತ್ತೆ. KHB ಆಲ್ಮೋಸ್ಟ್ ಅದೇ ಪ್ರೈಸ್ ಇರುತ್ತೆ. ಸೊ ಈ ಪ್ರಾಪರ್ಟಿ ಬಂದು ಆ ಪ್ರೈಸ್ಗಂತೂ ನಿಂತ್ಕೊಳ್ಳುತ್ತೆ ಸರ್. ಆಡೆಡ್ ಅಡ್ವಾಂಟೇಜ್. ಆಮೇಲೆ ಇಲ್ಲೆಲ್ಲ ಸುತ್ತಮುತ್ತ ನಿಮ್ಗೆಲ್ಲ ಸಿಗೋದೆಲ್ಲ ದೊಡ್ಡ ರೋಡ್, 120 ಅಡಿ ರೋಡ್, 60 ಅಡಿ ರೋಡ್, ಆ ತರ ರೋಡ್ಗಳೇ. ನಿಮ್ಗೆ ಇಲ್ಲಿ ಯಾರು ಚಿಕ್ಕ ರೋಡ್ಗಳಂತೂ ಯಾರು ಸಿಗಲ್ಲ ಸರ್. ಓಕೆ. ಸೊ ಸರ್ ಆಮೇಲೆ ಪ್ರಾಪರ್ಟಿ ಇವಾಗ ಮಿನಿಮಮ್ ಅಂದ್ರೆ ಎಷ್ಟಿದೆ ಸರ್ ಇವಾಗ ಆಸ್ ಆಫ್ ನೌ? ಸರ್ ಟೋಟಲ್ ನನ್ನ ಹತ್ರ 18 ಸೈಟ್ ಇದೆ. ಈ 18 ಸೈಟ್ ಅಲ್ಲಿ 8 ರಿಂದ 9 ಸೈಟ್ ಖಾಲಿ ಆಗಿದೆ. ಇನ್ನೊಂದು 8 ಸೈಟ್ ಇಲ್ಲ 9 ಸೈಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದೆ ಸರ್. ಓಕೆ. ಸೊ ಯಾವ ಡೈಮೆನ್ಷನ್ಸ್ ಅಲ್ಲಿ ಇದೆ ಸರ್? ಸರ್ ನನ್ನ ಹತ್ರ 50-40 ಇದೆ, 30-60 ಇದೆ, ಆಮೇಲೆ 25-40 ಇದೆ ಸರ್. 1000 ಅಡಿ ಇದೆ, 2000 ಅಡಿ ಇದೆ, 1400 ಅಡಿ ಇದೆ, 1500 ಅಡಿ ಇದೆ ಸರ್. ಸೊ ಯಾರಾದರೂ ಈ ಡೈಮೆನ್ಷನ್ಸ್ ಹುಡುಕ್ತಾ ಇದೀರ ಅಂತಾನು ಬರ್ಬೋದು. ಲೈಕ್ ನಿಮ್ಗೆ ಮಿನಿಮಲ್ ಬಜೆಟ್ ಇದ್ರೂ ನಿಮಗೆ ಒಂದು ಒಳ್ಳೆ ಸೈಟ್ ಅಂತೂ ಸಿಗುತ್ತೆ. ಸೊ ಸರ್ ಆಮೇಲೆ ಲೈಕ್ ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಸರ್ ನಮ್ಮ ಹತ್ರ ನಾರ್ತ್ ಇದೆ, ಸೌತ್ ಇದೆ, ವೆಸ್ಟ್ ಇದೆ, ನಾರ್ತ್ ವೆಸ್ಟ್ ಕಾರ್ನರ್ ಇದೆ, ಸೌತ್ ವೆಸ್ಟ್ ಕಾರ್ನರ್ ಇದೆ. ಓಕೆ. ಕಾರ್ನರ್ ಅಂತ ಹೇಳಿದ್ರಿ ಸರ್. ಸೊ ಕಾರ್ನರ್ ಆದರೆ ಬೇರೆ ಕಡೆ ಎಲ್ಲ 10% ಅಥವಾ 20% ಪ್ರೈಸ್ ಜಾಸ್ತಿ ಮಾಡ್ತಾರೆ ಸರ್. ಸೊ ನಿಮ್ಮ ಹತ್ರ ಏನಾದ್ರಿ? ಸರ್ ನನ್ನ ಹತ್ರ ಯಾವುದೇ ಥರ ಕಾರ್ನರ್ಗೆ 10% ನನಗೆ ಯಾವುದು ಕೊಡಬೇಕಾಗಿಲ್ಲ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಅವ್ರಿಗೆ 10% ಜಾಸ್ತಿ ಆಗುತ್ತೆ ರಿಜಿಸ್ಟರ್ ವ್ಯಾಲ್ಯೂಗೆ. ಅದಕ್ಕೆ ಮಾತ್ರ ಅವ್ರು 10% ಪೇ ಮಾಡಬೇಕು. ಸೊ ಇಲ್ಲಿ ನನ್ನ ಪ್ರಾಪರ್ಟಿಗೆ ನಾನು ಏನು ಸೈಟ್ ಪ್ರೈಸ್ ಮೆನ್ಷನ್ ಮಾಡ್ತೀನಿ ನಿಮಗೆ, ಅದೇ ಪ್ರೈಸ್ ಲಾಸ್ಟ್ ಇರುತ್ತೆ. ಅದ್ರ ಮೇಲೆ ಯಾವುದೇ 10% ಜಾಸ್ತಿ ಅಮೌಂಟ್ ಇರಲ್ಲ ಸರ್. ಓಕೆ. ಸರ್ ಆಮೇಲೆ ಲೈಕ್ BMRD ಅಪ್ರೂವ್ಡ್ ಅಂತ ಹೇಳಿದ್ರಿ ಸರ್. ಓಕೆ ಫೈನ್, ಎಲ್ಲ ಕಾರ್ನರ್ ಸೈಟ್ ಎಲ್ಲ ಆಯಿತು ಸರ್. ಸೊ ಒಳಗಡೆ ಏನೇನು ಅಮ್ಯುನಿಟೀಸ್ ಇದೆ ಸರ್? ಸೊ ಇವಾಗ ನಾನು ಚರಂಡಿ ವ್ಯವಸ್ಥೆ ಆಗಲಿ ಅಥವಾ ಲೈಕ್ ಎಲೆಕ್ಟ್ರಿಸಿಟಿ, ಸೊ ವಾಟರ್ ಫೆಸಿಲಿಟೀಸ್ ಎಲ್ಲ ಹೆಂಗೆ ಸರ್? ಸರ್ ಈ ಟೋಟಲ್ 33 ಕುಂಟೆಯಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸೈಡ್ಗೂ ವಾಟರ್ ಕನೆಕ್ಷನ್ ಇದೆ. ಓಕೆ. ಸೀವೇಜ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಸೈಟ್ಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ. ಓಕೆ. ಈ ಸಪ್ರೇಟ್ ಇಡೀ ಲೇಔಟ್ಗೆ ಟ್ರಾನ್ಸ್ಫಾರ್ಮ್ ಇದೆ. ಓಕೆ. ಸೊ ಈ ಇಡೀ ಲೇಔಟ್ಗೆ ಆಸ್ ಪರ್ ಬೆಸ್ಕಾಮ್ ನಮಗೆ 40 kV ಆದರೆ ಸಾಕಾಗಿತ್ತು. ವೇರಸ್ ನಾನು 100 kV ಟ್ರಾನ್ಸ್ಫಾರ್ಮರ್ ಹಾಕಿಸ್ತಾ ಇದ್ದೀನಿ. ಯಾಕೆಂದ್ರೆ ನಾಳೆ ದಿನ ಇಲ್ಲಿ ಬಾಡಿಗೆ ಮನೆ ಬರುತ್ತೆ, ಮೇಲ್ಗಡೆ ಮನೆಗಳು ಕಟ್ತಾರೆ, ಮಲ್ಟಿಫ್ಲೋರ್ ಬಿಲ್ಡಿಂಗ್ಸು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು 100 kV ಟ್ರಾನ್ಸ್ಫಾರ್ಮರ್ ಹಾಕ್ಸಿದ್ದೀನಿ. ನನ್ನ ಲೇಔಟಲ್ಲಿ ಸಪ್ರೇಟ್ ಬೋರ್ವೆಲ್ ಇದೆ. ಅದು ಬಿಟ್ಟು ಪಂಚಾಯತಿ ಕಡೆಯಿಂದನೇ ನನ್ನ ಲೇಔಟ್ ಪಕ್ಕನೇ ನಿಮಗೆ ಬೋರ್ ಇದೆ, ಇದು ವಾಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕರ್. ಸೊ ಇದು BMRD ಅಪ್ರೂವ್ಡ್ ಆಗಿರೋದ್ರಿಂದ ನೀವು ಮನೆ ಕಟ್ತೀನಿ ಅಂತ ಪಂಚಾಯತಿಗೆ ಅಪ್ರೂವಲ್ಗೆ ಹೋಗಿದ ತಕ್ಷಣ ಪಂಚಾಯತಿ ಕಡೆಯಿಂದ ಏನೇನು ಅಮ್ಯುನಿಟಿ ಸಿಗಬೇಕು ಅದಷ್ಟು ಅಮ್ಯುನಿಟೀಸು ನಿಮಗೆ ಆರಾಮಾಗಿ ಇಲ್ಲಿ ಸಿಗುತ್ತೆ ಸರ್. ಸೊ ಇವಾಗ ಹಂಗಾದ್ರೆ ಲೈಕ್ ಇದು ಹೆಂಗೆ ಅಂದ್ರೆ ಇವಾಗ ರೆಡಿ ಟು ಕನ್ಸ್ಟ್ರಕ್ಷನ್ ರೆಡಿ ಟು ಮೂವ್ ರೆಡಿ ಟು ಕನ್ಸ್ಟ್ರಕ್ಷನ್. ಯಾಕೆಂದ್ರೆ ಲೆಫ್ಟ್ ಎಕ್ಸಾಕ್ಟ್ 200 meters ಅಲ್ಲಿ ಮನೆಗಳು ನೀವು ನೋಡ್ಬೋದು. ಅಲ್ಲಿ ಮುದಿನಪಳ್ಳಿ ಅನ್ನೋ ವಿಲೇಜ್ ಇದೆ, ಸುಮಾರು ಒಂದು 400 ಮನೆಗಳಿದೆ. ರೈಟ್ ಅಲ್ಲ ಅದೇ 200 meters ಅಲ್ಲಿ ನಿಮ್ಗೆ ಅಜ್ನಳ್ಳಿ ಅನ್ನೋ ವಿಲೇಜ್ ಇದೆ, ಅಲ್ಲೂ ಒಂದು 200-300 ಮನೆ ಇದೆ. ಜನಗಳು ಇರೋ ಜಾಗನೇ ಈ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ನಮ್ಮ ಕಂಪ್ನಿ, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಆರಂಭ ಪ್ರಾಪರ್ಟೀಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ನನ್ನ ಮೊದಲನೇ ಕಂಪನಿ, ನಾನು ಶುರು ಮಾಡಿರೋ ಕಂಪನಿ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಕೂಡ ನಮ್ಮ ಕಂಪ್ನಿಯಿಂದಾನೇ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಸೈಟ್ ನಂಬರ್ 12 ಮೇಡಮ್ ಬಂದ್ಬಿಟ್ಟು ಅವ್ರ ಟೀಚರು, ಅವ್ರಿಗೆ ವಿತ್ ಕನ್ಸ್ಟ್ರಕ್ಷನ್ ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ವಿತ್ ಕನ್ಸ್ಟ್ರಕ್ಷನ್ ಆ ಮೇಡಮ್ ಅವ್ರದ್ದು ನಾನು ನಿಮಗೆ ಫೋಟೋಸ್ ಕೊಡ್ತೀನಿ, ಬುಕ್ ಆಗಿರೋದು, ಅದು ನೀವು ಆರಾಮಾಗಿ ಹಾಕ್ಬೋದು. ಸೊ ಇಲ್ಲಿ ಕೆಲವು ಸೈಟ್ ಬುಕ್ ಆಗಿರೋದು ಕಸ್ಟಮರ್ಸ್ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ಫೋಟೋಸ್ ಕೊಡ್ತೀನಿ. ಆ ಫೋಟೋಸ್ನ ನೀವು ಆರಾಮಾಗಿ ಹಾಕಿ, ಸೊ ದಟ್ ಜನಕ್ಕೆ ಒಂದು ವಿಶ್ವಾಸ ಬರುತ್ತೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು. ಆಸ್ ಎ ಯೂಟ್ಯೂಬರ್ ಜನಗಳಿಗೆ ಬಂದಿರುತ್ತೆ ಸರ್. ಯಾಕಂದ್ರೆ ಲೈಕ್ ಆಸ್ ಎ ಯೂಟ್ಯೂಬರ್ ನಾನೇ ಹೇಳ್ತೀನಿ ಅಂತಂದ್ರೆ ಲೈಕ್ ಅವ್ರಿಗೆ ಗೊತ್ತಿರುತ್ತೆ ಏನೇನು ಲೂಪೋಲ್ಸ್ ಇರುತ್ತೆ, ಏನಿರುತ್ತೆ, ಅದನ್ನೆಲ್ಲ ಇವರು ರೆಕ್ಟಿಫೈ ಮಾಡಿ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇದು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು. ಸೊ ಸರ್ ಆಮೇಲೆ ಲೈಕ್ ಈಚ್ ಲೈಕ್ ರೋಡ್ಸ್ ಎಷ್ಟೆಷ್ಟು ಸರ್? ಲೈಕ್ ಸರ್ ಏನಕ್ಕೆ ಜನಕ್ಕೆ ನಾವು BMRD ಏನೇ ನಾನು ಮಾಡ್ತೀನಿ ತಗೋಬೇಕು ಅಂತ ನಾನು ಜನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, BMRDಲಿ ಎಲ್ಲ ಪ್ರತಿಯೊಂದು ರೋಡು 30 ಅಡಿ ರೋಡ್ ಇರುತ್ತೆ, ಯಾವುದೇ ರೋಡು ಕಡಿಮೆ ಇರೋದಿಲ್ಲ. ಸೊ ಇಲ್ಲಿ ನೀವು ನನ್ನ ಲೇಔಟ್ ಅಲ್ಲಿ ನೋಡೋದು ಪ್ರತಿಯೊಂದು 30 ಅಡಿ ರೋಡ್ ಇದೆ. ಆಮೇಲೆ ಕಾಂಕ್ರೀಟ್ ರೋಡ್ ಆಗಿದೆ. ಆಮೇಲೆ ಪ್ರತಿ ಇಂಡಿವಿಜುವಲ್ ಸೈಡ್ಗೆ ಮರಗಳಿದೆ. ಆಮೇಲೆ ಡ್ರೈನೇಜ್ ಕನೆಕ್ಷನ್ಸ್ ಇದೆ. ಸೊ ಏನು ಟೆನ್ಷನ್ಸ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅವರು ನಾಳೆ ದಿನ ರೋಡ್ನ ಅಗಿಬೇಕು ಎಲೆಕ್ಟ್ರಿಕಲ್ಗೆ ಅನ್ನೋದೇನಿಲ್ಲ. ಅವ್ರ ಇಂಡಿವಿಜುವಲ್ ಸೈಡ್ಗೆ ಕನೆಕ್ಷನ್ ತೊಗೊಂಡೋಗಿ ಬಿಟ್ಟಿರ್ತೀನಿ, ಅವ್ರು ಡೈರೆಕ್ಟಾಗಿ ಆರಾಮಾಗಿ ಅವ್ರ ಕನೆಕ್ಷನ್ ತೊಗೊಂಡು ಮನೆ ಕಟ್ಕೋಬೋದು ಸರ್. ಓಕೆ. ಸೊ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಸರ್. ಡಾಕ್ಯುಮೆಂಟೇಷನ್ ಸರ್ ಹೆಂಗಿದೆ ಸರ್ ಎಲ್ಲ? ಸರ್ ಡಾಕ್ಯುಮೆಂಟೇಷನ್ನು ಬೇರೆ ಡೆವಲಪರ್ಸ್ಗಿಂತ ನಂದು ಒಂದು ಸ್ಟೆಪ್ ಮೇಲ್ಗಡೆನೇ ಇರುತ್ತೆ. ಯಾಕೆಂದರೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ನನಗೆ ಗೊತ್ತು, ಏನೇನು ಇರಬೇಕು ಏನೇನು ಇರಬಾರ್ದು ಅನ್ನೋ ಅಷ್ಟು ಡಾಕ್ಯುಮೆಂಟ್ಸ್ ನಾಲೆಜ್ ನನಗಿರೋದ್ರಿಂದ ನನ್ನ ಪ್ರಾಪರ್ಟಿ ಡಾಕ್ಯುಮೆಂಟೇಷನಲ್ಲಿ ನಿಮಗೆ ಫ್ಲೋ ಇದೆ. ಅಂದರೆ 1921 ಟಿಲ್ ಡೇಟ್ವರೆಗೂ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಷ್ಟು ಡಾಕ್ಯುಮೆಂಟ್ಸ್ ಇದೆ. ನಂದು ಪ್ರಾಜೆಕ್ಟು ಆಲ್ರೆಡಿ SBIಲಿ ಮತ್ತು IDBL ಪ್ರೀ ಅಪ್ರೂವ್ಡ್ ಆಗೋಗಿದೆ, ಅಂದರೆ ಲೀಗಲ್ ಕ್ಲಿಯರ್ ಆಗಿದೆ. ನನ್ನ ಡಾಕ್ಯುಮೆಂಟೇಷನ್ ನಿಮಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ NOC ಇದೆ. ಅಂದರೆ ಪೊಲ್ಯೂಷನ್ ಬೋರ್ಡಿಂದ, BDA ಇಂದ, ಪಂಚಾಯತಿಯಿಂದ, ಎಲೆಕ್ಟ್ರಿಕಲ್ ಬೋರ್ಡಿಂದ, ವಾಟರ್ ಬೋರ್ಡಿಂದ ಪ್ರತಿಯೊಂದು NOC ಇದೆ. ಆಮೇಲೆ
ತುಂಬಾ ಜನ ಕೇಳ್ತಾರೆ ಇದು ಯಾವ ಕ್ಯಾಟಗರಿಗೆ ಸೇರಿದ ಪ್ರಾಪರ್ಟಿ ಅಂತ. ಇದು ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಸೇರಿದು. ಓಕೆ. ಅದಕ್ಕೆ ಸಂಬಂಧಪಟ್ಟಿದ್ದು PTCL ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನು ಕೂಡ ಈ ಡಾಕ್ಯುಮೆಂಟೇಶನ್ ಅಲ್ಲಿ ಇದೆ. ಅದರಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಈ ಪ್ರಾಪರ್ಟಿ ಮೇಲೆ PTCL ಕಾಯ್ದೆ ಅಡಿ ಬರೋ ಯಾವುದೇ ಪ್ರಕರಣಗಳಿಲ್ಲ, ಇದು PTCLಗೆ ಸಂಬಂಧಪಟ್ಟಿದ್ದ ಜಾಗ ಅಲ್ಲ ಅಂತ ಕೂಡ ಇದೆ. ಅಷ್ಟು ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ಸು. ಸೊ ಟೈಟಲ್ ಫ್ಲೋ ಹೇಳ್ಬೇಕಂದ್ರೆ 1931ಗಿಂತ ಮುಂಚೆನೂ ಇದು ಒಂದೇ ಪ್ರಾಪರ್ಟಿ, ಅಂದ್ರೆ ಒಂದೇ ಫ್ಯಾಮಿಲಿ ಇದ್ದ ಪ್ರಾಪರ್ಟಿ. ಓಕೆ. ಸೊ ಪಂಚಾಯತ್ ಪಾರಿಕತ್ 1931 ಅಂದ್ರೆ ಮದರ್ ಡೀಡ್ ಅಲ್ಲಿಂದ ನಮಗೆ ಸಿಗುತ್ತೆ. ಸೊ ಮುತ್ತಾತನಿಂದ ತಾತನಿಗೆ, ತಾತನಿಂದ ಮಗನಿಗೆ, ಮಗನಿಂದ ಹೆಂಡತಿಗೆ, ಹೆಂಡತಿಯಿಂದ ನನಗೆ ಓಕೆ ಆಗಿರೋ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ ಇದೆ. ಇಲ್ಲಿ ಯಾರು ತಲೆ ಚೆಚ್ಕೊಳ್ಳೋಂಥ ಟೆನ್ಷನ್ ಇಲ್ಲ. ಓಕೆ. ಆರಾಮಾಗಿ ಯಾವುದೇ ಲಾಯರ್ ಕೊಟ್ಟರು ಒಂದು 2 to 3 ಡೇಸಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ. ಅಷ್ಟು ಜನ ಇರೋ ಡಾಕ್ಯುಮೆಂಟ್ಸ್ನ ಕಸ್ಟಮರ್ಗೆ ಅಂದರೆ ಇಲ್ಲ ಬೈಯರ್ಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಸೊ ಸರ್ ಆಮೇಲೆ SBI ಅಂತ ಹೇಳಿದ್ರಿ, ಸೊ ಲೋನ್ಸ್ ಎಲ್ಲ ಹೆಂಗೆ ಸರ್? ಸರ್ ಇವಾಗ SBIಯಲ್ಲಿ ಮತ್ತು IDBI ಬ್ಯಾಂಕಲ್ಲಿ ಒಂದು ಪ್ರೀ ಅಪ್ರೂವ್ಡ್ ಆಗಿರೋದ್ರಿಂದ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪೇ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ. ಅಪ್ ಟು 80 to 90% ಲೋನ್ ಆಗುತ್ತೆ. ಸೊ ಇನ್ನು ಮಿಕ್ಕಿದ್ದು ಏನಿದೆ ಅದನ್ನು ಡೌನ್ ಪೇಮೆಂಟ್ ಮಾಡಿ ನೀವು ಆರಾಮಾಗಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೋದು ಸರ್. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಹೆಂಗೆ ಸರ್? ರಿಜಿಸ್ಟ್ರೇಷನ್ ಪ್ರೊಸೆಸ್ ನಂದು ಆಲ್ಮೋಸ್ಟ್ ಲೇಔಟಲ್ಲಿ ಎಲ್ಲ ಕೆಲಸ ಮುಗಿದೋಗಿದೆ. ಇನ್ನು ಪಾರ್ಕು CA ಜಾಗ ಮಾತ್ರ ನಾನು ಪಂಚಾಯತಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು. ಸೊ ವೇರಸ್ DC ಕನ್ವರ್ಷನಲ್ಲಿ ಇದು ಯಾರು ರಿಜಿಸ್ಟರ್ ಮಾಡ್ಕೊಡಲ್ಲ, ರೋಡ್ ಆಗಲಿ ಯಾವುದೂ, ಅದು ಓನರ್ ಹೆಸರಲ್ಲೇ ಇರುತ್ತೆ. ಬಟ್ BMRDL ಏನಂದರೆ ರೋಡು ಮತ್ತೆ ಪಾರ್ಕು CA ಜಾಗ ಏನು ಬರುತ್ತೆ ಅದನ್ನ ನಾವು ಪಂಚಾಯತಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ. ಸೊ ದಟ್ ಅದು ಗೌರ್ಮೆಂಟ್ ಜಾಗ ಆಗಿರುತ್ತೆ. ಸೊ ಇಲ್ಲಿ ನಾಳೆ ದಿನ ಆ ರೋಡಲ್ಲಿ ಯಾರೋ ಒಬ್ಬ ಮನೆ ಕಟ್ಕೊಂಡು ಆ ಥರದ್ದು ಏನೂ ಇರಲ್ಲ. ಸೊ ಇದೆಲ್ಲ ಮುಗ್ದಿದ ತಕ್ಷಣ ನಮ್ಗೆ ಇನ್ನೊಂದು 15 to 20 ವರ್ಕಿಂಗ್ ಡೇಸಲ್ಲಿ ನನಗೆ ಈ ಖಾತಾ ಸಿಗುತ್ತೆ. ಇಂಡಿವಿಜುವಲ್ ಈ ಖಾತಾ ಬರುತ್ತೆ, BMRD ಅಪ್ರೂವ್ಡ್ ಖಾತಾ. ಸೊ ನಿಮ್ಗೆ ಒಂದು 30 ಡೇಸ್ ಒಳಗಡೆ ರಿಜಿಸ್ಟ್ರೇಷನ್ ಮುಗಿದೋಗ್ಬಿಡುತ್ತೆ ಸರ್. ಓಕೆ. ವಿತಿನ್ 30 ಡೇಸಲ್ಲಿ ಕೂಡ ನಿಮಗೆ ರಿಜಿಸ್ಟ್ರೇಷನ್ ವಿತ್ ರೆಡಿ ಟು ಮೂವ್ ಪ್ರಾಪರ್ಟಿ ಹುಡುಕಿದ್ರೆ ಆರಾಮಾಗಿ ನೀವು ಬರ್ಬೋದು ಇಲ್ಲಿಗೆ. ಸೊ ಸರ್ ಆಮೇಲೆ ಲೈಕ್ ಪಾರ್ಕ್ ಆ ಕಡೆ ಇದೆ ಸರ್. ಸೊ CA ಜಾಗ. ಸೊ CA ಜಾಗ ಅಂದ್ರೆ ಜನಗಳು ತುಂಬಾ ಜನಕ್ಕೆ CA ಜಾಗ ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲ್ಲ. CA ಜಾಗ ಅಂದ್ರೆ ಸಿವಿಕ್ ಕಮ್ಯುನಿಟೀಸ್. ಈ BMRD ಅಪ್ರೂವ್ಡ್ ಅಲ್ಲಿ ನಾವು 5% ಜಾಗ ಏನು ಟೋಟಲ್ ಎಕ್ಸ್ಟೆಂಡ್ ಬರುತ್ತೆ ಅದ್ರಲ್ಲಿ 5% ಜಾಗನ ನಾವು ಗೌರ್ಮೆಂಟ್ಗೆ ಬರ್ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ಗೌರ್ಮೆಂಟ್ ಜಾಗ ಅಂದ್ರೆ ಲೈಬ್ರರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅಂಗನವಾಡಿ, ಹಾಸ್ಪಿಟಲ್ಸ್ ಈ ತರ ಬರುತ್ತೆ. ವೇರಸ್ ನನ್ನಲ್ಲಿ ನಾನು 5% ಬಿಡಬೇಕು. ವೇರಸ್ ನಾನು 10% CA ಜಾಗಕ್ಕೆ ಬಿಟ್ಟಿದ್ದೀನಿ. ತುಂಬಾ ದೊಡ್ಡದಾಗಿದೆ, 6000 ಅಡಿ CA ಜಾಗ ಇದೆ, 6000 ಅಡಿ ಪಾರ್ಕ್ ಇದೆ. ಸೊ ಆರಾಮಾಗಿ ಇಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಫ್ಯೂಚರ್ ಅಲ್ಲಿ ಒಳ್ಳೆ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ಪಕ್ಕದಲ್ಲೇ ಬರುತ್ತೆ ಸರ್, ಲೇಔಟ್ ಪಕ್ಕದಲ್ಲೇ. ಸೊ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಮಗೆ. ಸೊ ಸರ್ ಆಮೇಲೆ ಎಲ್ಲ ಓಕೆ ಸರ್. ಸೊ ಫೈನಲಿ ಬರಬೇಕಂದ್ರೆ ಪ್ರೈಸ್ ವೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಮೇನ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಬೇರೆ ಕಡೆ ಎಲ್ಲ ಡೆವಲಪರ್ ಬೇರೆ ಇರ್ತಾನೆ, ಜಾಗದ ಓನರ್ ಬೇರೆ ಇರ್ತಾರೆ, ಮಾರ್ಕೆಟಿಂಗ್ ಮಾಡೋರು ಬೇರೆ ಇರ್ತಾರೆ. ಸೊ ಪ್ರತಿಯೊಬ್ರು ಅವ್ರವ್ರ ಮಾರ್ಜಿನ್ ಇಟ್ಕೊಂಡೇ ಮಾರೋದು. ಸೊ ನನ್ನ ಅಕ್ಕಪಕ್ಕದಲ್ಲೇ 4200 ರೂಪಾಯಿವರೆಗೂ ಇದೆ. ನೀವು ಬಂದು ತಿಳ್ಕೊಬೋದು, ಹೋಗ್ಬೋದು. ನೀವು ಆರಾಮಾಗಿ ಹೋಗಿ ಅಕ್ಕಪಕ್ಕ ಇರೋ ಪ್ರಾಜೆಕ್ಟ್ಸ್ಗೆ ಹೋಗಿ ನೋಡಿ ವಿಚಾರಿಸಿ ತಿಳ್ಕೊಳ್ಳಿ. ವೇರಾಸ್ ನನ್ನ ಪ್ರಾಜೆಕ್ಟಲ್ಲಿ ಬಂದ್ಬಿಟ್ಟು ಪ್ರೈಸ್ ಜಸ್ಟ್ 3699 ಸರ್, 3699 ರೂಪಾಯಿ ಇದೆ. ಇಲ್ಲಿ ಜಾಗದ ಓನರು ನಾನೇ, ಡೆವಲಪರು ನಾನೇ, ಮಾರ್ಕೆಟಿಂಗ್ ಮಾಡೋನು ನಾನೇ, ರಿಜಿಸ್ಟ್ರೇಷನ್ಗೆ ನಾನೇ ಬರ್ತೀನಿ, ನಾನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಓಕೆ. ಸೊ ಯಾರು ಥರ್ಡ್ ಪರ್ಸನ್ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಥರ್ಡ್ ಪರ್ಸನ್ ಏನಿಲ್ಲ. ಆರಾಮಾಗಿ ಬನ್ನಿ, ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಓಕೆ. ಸೊ 3699ಗೆ ನಿಮ್ಗೆ ಒಂದು ಪ್ರಾಪರ್ಟಿ ಸಿಗ್ತಾ ಇದೆ. ಅದು ನಿಮಗೆ ನಿಯರ್ ದೊಡ್ಡಾಲದ ಮರ. ಸೊ ಸರ್ ಆಮೇಲೆ ಲೈಕ್ ನಿಯರ್ ಬೈ ಏನೇನು ಅಮ್ಯುನಿಟೀಸ್ ಇದೆ ಸರ್? ಲೈಕ್ ಕಾಲೇಜಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ ಎಲ್ಲ ಸರ್? ನಮಗೆ ಆರ್ ಡೆಂಟಲ್ ಕಾಲೇಜ್ ಇದೆ, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಪಕ್ಕದಲ್ಲೇ. ಜಸ್ಟ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಈ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಮಗೆ ತುಂಬಾ ಫ್ಯೂಚರ್ ಅಲ್ಲಿ ಎಲ್ಲೆಲ್ಲಿ ಡೆವಲಪ್ ಆಗುತ್ತೋ ಅಲ್ಲೆಲ್ಲ ಬರೋ ಪ್ರಾಜೆಕ್ಟ್ಸ್ ಇದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೊ ಇಲ್ಲೇ ಆರಾಮಾಗಿ ತುಂಬಾ ದೊಡ್ಡ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. PU ಕಾಲೇಜಸ್ ಇದೆ, ಆಮೇಲೆ ನಿಮಗೆ ISRO ಇದೆ. ತುಂಬಾ ಆಡೆಡ್ ಅಡ್ವಾಂಟೇಜ್ ಸರ್. ಇಲ್ಲಿ ನಿಮಗೆ ದೂರ ಎಲ್ಲೂ ಹೋಗ್ಬೇಕು ಅಂತ ಇಲ್ಲ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ತಾವರೆಕೆರೆ, ಅಪ್ ಟು ತಾವರೆಕೆರೆ ಆಗಲೇ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ. ಚಲಘಟ್ಟ ಇದೆ, ಆಮೇಲೆ ನಿಮಗೆ ಕೆಂಪೇಗೌಡ ಲೇಔಟ್ ಫೇಸ್ 1 ಇದೆ. ಅಲ್ಲಾಗಲೇ ನೀವು 330 ಅಡಿ ರೋಡ್ ನೋಡ್ಬೋದು. ತುಂಬಾ ಹತ್ರದಲ್ಲಿರೋ ಜಾಗಗಳು ನಿಮಗೆ ತುಂಬಾ ಇದೆ ಸರ್. ಓಕೆ. ಸೊ ಯಾರಾದರೂ ಒಂದು ಒಳ್ಳೆ ಪ್ರಾಪರ್ಟಿ ವಿತ್ ಗುಡ್ ಅಮ್ಯುನಿಟೀಸ್ ಬೇಕು ಅಂತಂದ್ರೆ ಆರಂಭ ಎನ್ಕ್ಲೇವ್ ಬರ್ಬೋದು. ಲೈಕ್ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಇನ್ನ ಜನಕ್ಕೆ ಇನ್ನ ಒಂದು ಸ್ಟೆಪ್ ಫರ್ದರ್ ಹೋಗಿ ಅವ್ರಿಗೊಂದೇ ಡೌಟ್ ಕ್ಲಿಯರ್ ಮಾಡೋದನ್ನ ಅನ್ಕೊಂಡಿದ್ದೀನಿ. ಓಕೆ. ನನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂದರೆ ಪ್ರಾಧಿಕಾರದಿಂದ ಅಪ್ರೂವ್ ಆಗಿರೋ ಸ್ಯಾಂಕ್ಷನ್ ಲೆಟ್ರು, ಆಮೇಲೆ IDBI ಬ್ಯಾಂಕಲ್ಲಿ ಲೀಗಲ್ ಕ್ಲಿಯರ್ ಆಗಿರೋ ಲೀಗಲ್ ಸರ್ಟಿಫಿಕೇಟು, ಆಮೇಲೆ ಕೆಲವೊಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದಷ್ಟನ್ನು ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಕೆಲವೊಬ್ರು ಸೈಟ್ಗಳು ಬುಕ್ ಮಾಡ್ಕೊಂಡಿರೋ ಫೋಟೋಸ್ ಇದೆ, ನಾನು ಅದನ್ನು ಕೊಡ್ತೀನಿ. ಇದಿಷ್ಟು ನಿಮಗೆ ಇವ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಸೊ ಹಾಗೆ ಸರ್, ಇವಾಗ ಲೈಕ್ ಬಂದು ಸೈಟ್ ನೋಡಿದ್ವಿ, ಇಷ್ಟ ಆಯ್ತು ಅನ್ಸುತ್ತೆ ಸರ್. ಸೊ ಅವಾಗ ಬುಕ್ಕಿಂಗ್ ಮಾಡ್ಬೇಕಂತ ಸರ್. ಸೊ ಬುಕ್ಕಿಂಗ್ ಎಲ್ಲ ಹೆಂಗೆ ಸರ್? ಬುಕ್ಕಿಂಗ್ ಸಿಂಪಲ್. ನೀವು ಬನ್ನಿ, ಜಾಗ ನೋಡಿ, ಜಾಗ ಯಾವ್ದು ಇಷ್ಟ ಆಯಿತು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ, ಬುಕಿಂಗ್ ಅಮೌಂಟ್ ಜಸ್ಟ್ 10,000 ರೂಪೀಸ್ ಇರುತ್ತೆ. 10,000 ರೂಪೀಸ್ ಕೊಟ್ಟರೆ ನಾನು ನಿಮಗೆ ಬೇಸಿಕ್ ಫುಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಕ್ಲಿಯರ್ ಆಯ್ತಾ, ಆರಾಮಾಗಿ ಬನ್ನಿ ನೀವು ಬುಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾವುದೇ ರೀಸನ್ ಇರ್ಬೋದು, ನಿಮ್ಗೆ ಜಾಗ ಇಷ್ಟ ಆಗಿಲ್ವಾ,
ನೀವು ನನ್ನ ಹತ್ರ ಬರಬೇಕಾಗಿದೆ ಅಂತ ಏನಿಲ್ಲ. ಕಾಲ್ ಮಾಡಿ, ಸರ್ ನಂಗೆ ಜಾಗ ಇಷ್ಟ ಆಗಿಲ್ಲ, ನಾನೇನು ರೀಸನ್ನು ಕೇಳಲ್ಲ, ಏನೂ ಕೇಳಲ್ಲ, ನಿಮಗೆ ಏನು ಅಮೌಂಟ್ ನನಗೆ ಪೇ ಮಾಡಿರ್ತೀರ ಅಷ್ಟು ಅಮೌಂಟ್ನ ನಾನು ನಿಮಗೆ ಇಮಿಡಿಯೇಟ್ ಆನ್ ಸ್ಪಾಟ್ ನೀವು ಕಾಲ್ ಮಾಡಿ ಫೋನ್ ಇಟ್ಟಿದ ತಕ್ಷಣ ನಿಮ್ಗೆ ರೀಫಂಡ್ ಮಾಡ್ಕೊಡ್ತೀನಿ ಸರ್. ಸರ್ ಇಷ್ಟೊಂದು ಓಪನ್ ಆಗಿದ್ರಲ್ಲ ಸರ್, ಜೆನ್ಯೂನ್ ಆಗಿ. ಸರ್ ಜಾಗ ನಂದು, ಡಾಕ್ಯುಮೆಂಟೇಶನ್ ಇದೆ ನನಗೆ ಗೊತ್ತು. ಸೊ ಇಲ್ಲಿ ಯಾವುದೇ ನಾನು ಮೋಸ ಮಾಡೋಕ್ಕಾಗಲಿ ಏನು ಮಾಡಬೇಕಾಗಲಿ ಬಂದಿಲ್ಲ. ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋರು ಬೇರೆ ಬೇರೆ ರೀಸನ್ ಹೇಳ್ಕೊಂಡು ಅದು ಇದು ಕತೆಗಳು ಹೇಳ್ತಾರೆ. ಬೇರೆಯವ್ರು 25,000 1 ಲಕ್ಷ ಎಲ್ಲ ಕೇಳ್ತಾರೆ. ವೆರಾಸ್ ನಾನು ಇಲ್ಲಿ ಹೆಸರು ಮಾಡೋಕ್ಕೆ ಬಂದಿರೋನು. ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ, ನಾನು ಇನ್ನು ಜೀವನದಲ್ಲಿ ತುಂಬ ಮೇಲ್ ಬೆಳಿಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಲಾಯಲ್ ಆಗಿರೋಣ ಕಸ್ಟಮರ್ಗೆ. ಅವ್ರು ಏನೇ ಕೊಟ್ಟರು ಇನ್ನು ಮುಂದೆ ಇವನ ಹತ್ರ ಸೈಟ್ ತೊಗೊಂಡ್ರೆ ಇಲ್ಲಪ್ಪ ನೆಮ್ಮದಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹುಡ್ಕೋ ಬರಬೇಕು. ಆ ಥರ ಒಂದು ಹೆಸರು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಲೇಔಟ್ ಮಾಡಿರೋದು. ಸೊ ಆ ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಏನಂದ್ರೆ ಸರ್, ಅವ್ರು ಕೊಡೋ ದುಡ್ಡು ನಿಮ್ಮ ಹತ್ರ ಒಂದು 10 ನಿಮಿಷ ಇರುತ್ತೆ ಏನೋ ಇಲ್ವಾ ಗೊತ್ತಿಲ್ಲ, ಬಟ್ ನೀವು ಕೊಡೋ ಲೇಔಟ್ ಅವ್ರ ಮನೆ ಅವ್ರ ಲೈಫ್ ಲಾಂಗ್ ಇಟ್ಕೊಂಡಿರ್ತಾರೆ ಸರ್, ನೆನ್ಸ್ಕೋಬೇಕು ಲೈಫ್ ಲಾಂಗು. ಅದೊಂದು ನಾನು ಯಾವಾಗಲೂ ಹೇಳೋದು ಎಲ್ಲರಿಗೂ ಹಂಗೇನೆ. ಸೊ ನೀವು ಕೊಡೋ ದುಡ್ಡು ಇವ್ರ ಹತ್ರ ಒಂದು ಅಮ್ಮ ಒಂದು 10 ನಿಮಿಷ 15 ನಿಮಿಷ ಇರ್ಬೋದೇನೋ, ಬಟ್ ಇವ್ರು ಕೊಡೋ ನಿಮ್ಗೆ ಲೇಔಟ್ ಲೈಫ್ ಲಾಂಗ್ ನೆನ್ಸ್ಕೋಬೇಕು. ಆ ಥರ ಅಂತ ಲೇಔಟ್ ಅಂತ ಕೊಟ್ಟೆ ಕೊಡ್ತಾರೆ. ಖಂಡಿತ ಸರ್. ಸೊ ಥ್ಯಾಂಕ್ ಯು ಸರ್, ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಇನ್ಡೆಪ್ತಾಗಿ ಹೇಳ್ಕೊಟ್ಟಿದ್ದಕ್ಕೆ. ಸೊ ಹಾಗೆ ನಿಮ್ಮ ಆ್ಯಸ್ ಎನ್ ಯೂಟ್ಯೂಬರ್ ಜರ್ನಿ ಚೆನ್ನಾಗಿರಲಿ, ಹಾಗೆ ನಿಮ್ಮ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅದು ಕೂಡ ಚೆನ್ನಾಗಿರಲಿ ಅಂತ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಸರ್ ಅದಕ್ಕೆ. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತಂಗೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು.